ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಬದನೆಕಾಯಿ ಬಜ್ಜಿ. ಬರೀ 10 ನಿಮಿಷದಲ್ಲಿ ಮುದ್ದೆಗೆ ಅನ್ನಕ್ಕೆ ತುಂಬ ಸ್ಪೈಸಿಯಾಗಿ ಸಖತ್ತಾಗಿ ಬರುತ್ತೆ. 7ರಿಂದ 8 ಬೆಳ್ಳುಳ್ಳಿ, 2 ಈರುಳ್ಳಿ, 2 ಟೊಮೊಟೊ, 7ರಿಂದ 8 ಹಸಿಮೆಣ್ಸಿಕಾಯಿ, 7ರಿಂದ 8 ಬದನೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ನಮ್ಮ ಬದನೆಕಾಯಿ ಬಜ್ಜಿ ಬರೀ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೋಡಿ, ನಾನು ನೀರು ಕುದಿಯೋಕ್ಕಿಟ್ಟು ಒಂದು ಚಿಕ್ಕ ಪಾತ್ರೆಯಲ್ಲಿ ಅದಕ್ಕೀಗ 7ರಿಂದ 8 ಬದನೆಕಾಯಿನ ಅರ್ಧ ಭಾಗ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದ ನಂತರ 2 ಈರುಳ್ಳಿ, 2 ಟೊಮೊಟೊ, 7ರಿಂದ 8 ಹಸಿಮೆಣಸಿನ್ಕಾಯಿ ಇದರೊಳಗಡೆ ಆ್ಯಡ್ ಮಾಡಿದ್ರೆ ನೋಡಿ, ಲೈಟಾಗಿ ಸಿಪ್ಪೆ ಸುಲಿದಿರ್ತಕ್ಕಂಥದ್ದು ಒಂದು 5ರಿಂದ 6 ಬೆಳ್ಳುಳ್ಳಿ ಪಾಯನ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೇಯಕ್ಕೆ ಬಿಡೋಣ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು 80% ಅಷ್ಟು ಬೆಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ, ತದನಂತರವಾಗಿ ಬೆಂದಿದೆಯಾ ಇಲ್ವಾ, ಉಪ್ಪು ಆಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಅತಿಯಾಗಿ ನೀರು ಹಾಕಿರಬಾರ್ದು ಮೊದಲೇ, ಇಲ್ಲಾಂದರೆ ಬದನೆಕಾಯಿ ಬಜ್ಜಿ ಟೇಸ್ಟ್ ಹೋಗ್ಬಿಡುತ್ತೆ. ನಾವೇನು ಒಗ್ಗರಣೆ ಹಾಕಿದ್ದಾದಮೇಲೆ ಆ ನೀರನ್ನ ಮತ್ತೆ ಆ್ಯಡ್ ಮಾಡಿಕೊಂಡ್ರೆ ತಿಳಿಯಾಗಿ ನೋಡಿ 2 ಟೀ ಗ್ಲಾಸಷ್ಟು ಅಷ್ಟೇ ನೀರು ಮಿಕ್ಕಿದೆ. ಇದನ್ನು ಸ್ವಲ್ಪ ಲೈಟಾಗಿ ಮಸ್ಕೊಬಿಟ್ಟು ಬಾಣಲಿ ಇಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ನಮ್ಮ ಬದನೆಕಾಯಿ ಬಜ್ಜಿ ಮುದ್ದೆಗೆ ಅನ್ನಕ್ಕೆ ಭಾಳ ಸ್ಪೈಸಿಯಾಗಿ ಟೇಸ್ಟಿಯಾಗಿ ರೆಡಿ ಆಗೋಗ್ಬಿಡುತ್ತೆ. ನೋಡಿ, ಈಗ ನಾನು ಖಾಲಿ ಬಾಣಲಿ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡಿ, ತದನಂತರವಾಗಿ ನಾವು ಒಂದು 3ರಿಂದ 4 ಚಿಕ್ಕದು ಬೆಳ್ಳುಳ್ಳಿ ಪಾಯನ ಜಜ್ಜಿಬಿಟ್ಟು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ನಾನು ಎಲ್ಲ ಅಡುಗೆಗೂ ಯೂಸ್ ಮಾಡ್ತಿದ್ದೀನಿ. ಯಾಕೆಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕಣ್ಣು ದೃಷ್ಟಿಗೂ ತುಂಬ ಒಳ್ಳೆಯದು. ಆ ಕಾರಣದಿಂದಾಗಿ ಪ್ರತಿ ಅಡುಗೆಯಲ್ಲೂ ಕರಿಬೇವಿನ ಸೊಪ್ಪು ನಾನು ಯೂಸ್ ಮಾಡ್ತೀನಿ. 1 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೇಯಿಸ್ಕೊಂಡು ಬ್ರೌನ್ ಕಲರ್ ಬಂದಮೇಲೆ ನಾವೇನು ಮಸ್ಕೊಂಡು ರೆಡಿ ಇಟ್ಕೊಂಡಿದ್ವಿ ಬದನೆಕಾಯಿ ಬಜ್ಜಿನ ಇದರೊಳಗಡೆ ಆ್ಯಡ್ ಮಾಡಿದ್ರೆ ನಮ್ಮ ಬದನೆಕಾಯಿ ಬಜ್ಜಿ ಸ್ಪೈಸಿಯಾಗಿ ರೆಡಿ ಆಗುತ್ತೆ. ನಿಮಗೆ ತಿಳಿಬೇಕಾದ್ರೆ ಅಲ್ಲೇನು ನಾನು ಮೊದಲೇ ಹೇಳಿದ್ದೆ ಬಸ್ಕೊಂಡಿರ್ತಕ್ಕಂಥ ನೀರು ಅದನ್ನು ಇದ್ರೊಳಗಡೆ ಆ್ಯಡ್ ಮಾಡಿರಿ. ನಾನು ಅರ್ಧ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗಟ್ಟಿ ಬೇಕಾದ್ರೆ ಹಂಗೆ ಇಟ್ಕೊಳ್ಳಿ. ಲೈಟಾಗಿ ಕೊತ್ತಂಬರಿ ಸೊಪ್ಪು ಮೇಲೆ ಆ್ಯಡ್ ಮಾಡಿದ್ರೆ ನೀವು ಅಂದ್ಕೊಂಡತ್ತ ಜಸ್ಟ್ 10 ಮಿನಿಟ್ಸ್ ಬದನೆಕಾಯಿ ಬಜ್ಜಿ ರೆಡಿಯಾಗಿದೆ. ನೋಡಿ ಈಗ ಹೆಂಗೆ ಬಂದಿದೆ ಬದನೆಕಾಯಿ ಬಜ್ಜಿ. ಸರ್ವ್ ಮಾಡೋಕ್ಕೆ ಈಗ ರೆಡಿ ಇದೆ. ಮುದ್ದೆಗೆ, ಅನ್ನಕ್ಕೆ, ಇನ್ನೂ ನೀವು ಚಪಾತಿಗೆ ಬೇಕಂದ್ರೆ ಚಪಾತಿಗೆ ಇನ್ನೂ ಚೆನ್ನಾಗಿರುತ್ತೆ, ಯೂಸ್ ಮಾಡ್ಕೋಬೋದು. ಸ್ಪೆಷಲಾಗಿ ಮಾಡ್ಕೊಂಡು ತಿಂತಾ ಇರಬೇಕು, ಎಂಜಾಯ್ ಮಾಡ್ತಾ ಇರಬೇಕು. ನೋಡಿ, ಈಗ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.